ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ನಾವು ಮನೆಯಲ್ಲಿ ಇದ್ದೇವೆ ಇವಾಗ. ಬಟ್ ವಿಡಿಯೋಸ್ ಯಾವುದು ಸ್ವಲ್ಪ ಎಡಿಟ್ ಎಲ್ಲ ಮಾಡ್ಲಿಕ್ಕೆ ಬಾಕಿ ಇತ್ತು, ಅದಕ್ಕೋಸ್ಕರ ಇವಾಗ ಮಾಡ್ತಾ ಇರೋದು. ಗೈಸ್, ಏನು ವಿಷಯ ಅಂತ ಹೇಳಿದರೆ, ನಾವು ಅಲ್ಲಿ ಮೈಸೂರಿಗೆ ಹೋಗಿದ್ದಾಗ ನಾನು ಮೈಸೂರು ಪ್ಯಾಲೇಸ್ಗೆ ಹೋಗಿದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಬಟ್ ಅಲ್ಲಿಂದ ನಾವು ಅಕ್ವೇರಿಯಂಗೆ ಹೋಗಿದ್ವಿ, ಫಿಶ್. ಸೊ ಅಲ್ಲಿ ನಾನು ವಿಡಿಯೋಸ್ ಮಾಡಲಿಲ್ಲ. ಮತ್ತು ಸ್ಟಾರ್ಟಿಂಗ್ ವಿಡಿಯೋನು ಕೂಡ ತೆಗೀಲಿಲ್ಲ, ಏನೂ ಇಲ್ಲ. ಜಸ್ಟ್ ಎಲ್ಲವೂ ಫಿಶ್ ಇದೆ ಒಳಗಡೆಯಿಂದನೇ ಎಲ್ಲವೂ ಕ್ಲಿಪ್ಸ್ ತಗೊಂಡಿದ್ದೆ. ಸೊ ಗೈಸ್, ಅದಕ್ಕೋಸ್ಕರ ಇವಾಗ ಕಂಪ್ಲೀಟ್ ಮಾಡಬೇಕಲ್ಲ. ಸೊ ಹಾಗಾಗಿ ಇವಾಗ ಜಸ್ಟ್ ಒಂದು ವೀಡಿಯೋಸ್ ಎಲ್ಲ ಮಾಡೋದಿಲ್ಲ. ಹಾಗೆಯೇ ಇನ್ನು 2 ವೀಡಿಯೋಸ್ ಉಂಟು ಅಪ್ಲೋಡ್ ಮಾಡಲಿಕ್ಕೆ ಬಾಕಿ. ಇನ್ಶಾಲ್ಲ ಬೇಗ ಮಾಡ್ತೇನೆ. ಮತ್ತು ಗೈಸ್, ಮಾಶಾಲ್ಲ, ಅಲ್ಹಮ್ದುಲಿಲ್ಲ, ನಾವು ಹೋಗಿದ್ದು ತುಂಬಾ ಖುಷಿಯಾಗಿದೆ ಎಲ್ಲ ಪ್ಲೇಸಿಗೂ. ಮಾಶಾಲ್ಲ, ಅದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೇನೆ. ಬಟ್ ಇವಾಗ ಗೈಸ್, ನಾನು ಅದು ಫಿಶ್ ಎಲ್ಲದಕ್ಕೂ ವಾಯ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ಬಟ್ ಕೆಲವು ನಾನು ಮ್ಯೂಸಿಕ್ ಹಾಕ್ತೇನೆ. ಗೈಸ್, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ನಿಮಗೆ ಈಗ ಎಲ್ಲರಿಗೂ ಈಗ ಫಿಶ್ ಇದೆಲ್ಲ ಈಗ ನೋಡ್ಲಿಕ್ಕೆ ಇಷ್ಟ ಇರುತ್ತೆ. ಕೆಲವರಿಗೆ ಗೊತ್ತಿಲ್ಲ, ಒಂದು 5% ಮೆಂಬರ್ಸಿಗೆ ಇಷ್ಟ ಇರೋದಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಪೀಪಲ್ಸ್ಗೆ ಇಷ್ಟ ಇರುತ್ತೆ. ಕಲರ್ ಆಗಿರುವ ಫಿಶ್ ಅಂದರೆ ಒಂದೊಂದು ತುಂಬಾ ಬೇರೆ ಟೈಪ್ ಇದು ಉಂಟು ಫಿಶಸ್ ಎಲ್ಲ. ತುಂಬಾ ಚೆನ್ನಾಗಿದೆ ಗೈಸ್. ನೋಡ್ತಾನೆ ಅಲ್ಲೇ ಕೂತ್ಕೊಳ್ಳುವಂತ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಮತ್ತು ಒಂದೊಂದು ಫಿಶ್ ನೋಡಬೇಕು, ಎಷ್ಟು ದೊಡ್ಡದು. ಮತ್ತು ಒಂದೊಂದು ಫಿಶ್ ನೋಡಬೇಕು, ನಾನು ನಿಜ ಹೇಳ್ತೇನೆ, ನಾನು ಅಲ್ಲೇ ಹೋಗಿ ನೋಡಿದ್ದೆ, ಬೇಕು ನಾನು ನೋಡೇ ಇಲ್ಲ ಇತ್ತು. ಸೊ ಆ ಥರದ್ದೆಲ್ಲ ವೆರೈಟಿದು ಫಿಶಸ್ ಎಲ್ಲ ಇದೆ. ಮತ್ತು ಅಲ್ಲಿ ಒಳಗಡೆ ಹೋದ್ರಿ ಯಾವುದು ಫೋನಿದು ಸೌಂಡ್ ಬೇಡ, ಯಾವುದು ಸೌಂಡ್ ಇಲ್ಲ, ಬರೀ ವಾಟರ್ ಸೌಂಡ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದ್ರ ಒಳಗಡೆ. ಅದು ನೀವು ಮಾಡಿದಿರ್ಬೇಕು. ಮೇ ಬಿ ನನಗೆ ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋದ್ರೆ ನನ್ನ ಕಸಿನ್, ಸಿಸ್ಟರ್ ಇನ್ ಲಾ ಮತ್ತು ಅವಳ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ನಾವು ಹೋಗಿದ್ದು. ಬಟ್ ಸೂಪರ್ ಪ್ಲೇಸ್, ತುಂಬಾ ಎಂಜಾಯ್ ಮಾಡಿದ್ವಿ. ಅವರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಅಂದರೆ ನಮಗೆ ತುಂಬಾ ಪಾಪ ಆಚೀಚೆಲ್ಲ ಕರ್ಕೊಂಡೆಲ್ಲ ಹೋಗಿದ್ದಾರೆ ತುಂಬಾ. ಹಾಗೆ ಮತ್ತು ಗೈಸ್, ಅದೇ ಇನ್ಶಾಲ್ಲ ನೀವು ಕೂಡ ಅದು ಕಂಟಿನ್ಯೂ ಮಾಡ್ತೇನೆ ನಾನು ವಿಡಿಯೋ. ನೀವು ಕೂಡ ತುಂಬಾ ಎಂಜಾಯ್ ಮಾಡಿ ನೋಡಿ. ನಿಮಗೆ ಇಷ್ಟವಾದರೆ ಕಮೆಂಟ್ಸ್ ಮಾಡಿ, ಮತ್ತು ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗೈಸ್, ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ, ಓಕೆ. ಮತ್ತು ಎಲ್ಲವೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲವೂ ಹೇಳ್ತಾ ಹೋಗ್ತೀನಿ. ಈಗ ಮನೆಗೆ ಬಂದಿದ್ದೇನೆ. ಶಂಜಾ ಮಲಗಿದ್ದಾಳೆ, ಸಲ್ಮಾನ್ ಅವರು ಡ್ಯೂಟಿಗೆ ಹೋದರು. ನಾವು ಮಾರ್ನಿಂಗ್ 6 o'clock ರೀಚ್ ಆಗಿದ್ದು. ಇವತ್ತು ಮಂಡೇ ಅಲ್ಲ, ಸಾರಿ, ಟ್ಯೂಸ್ಡೇ ಮಾರ್ನಿಂಗ್ 6:30 ರೀಚ್ ಆಗಿದ್ದು. ಸೊ ಹಾಗಾಗಿ ಆಫ್ಟರ್ನೂನ್ ತನಕ ರೆಸ್ಟ್ ಮಾಡಿದರು ಸಲ್ಮಾನ್ ಅವರು. ಇವಾಗ ಡ್ಯೂಟಿಗೆ ಹೋದರು ಅಷ್ಟೇ, ಓಕೆ. ಇವಾಗ ನೀವು ವ್ಲಾಗ್ ಕಂಟಿನ್ಯೂ ಆಗಿ ವಾಚ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ, ಓಕೆ ಗೈಸ್.
ಗೈಸ್ ನಾವು ಅಲ್ಲಿಂದ ಔಟ್ಸೈಡ್ ಬಂದಮೇಲೆ ಉಂಟಲ್ಲ ಶಂಜನಿಗೆ ಜ್ಯೂಸ್ ಬೇಕಂತ ಹೇಳಿದ್ದು, ಅದಕ್ಕೆ ಮಿಲ್ಕಿ ಮಿಸ್ಟ್ ಅವ್ರದ್ದು ವೆನಿಲಾ ಫ್ಲೇವರ್ದು ತೆಗೆದು ಕೊಟ್ಟೆ. ಅದು ತುಂಬಾ ಟೇಸ್ಟ್ ಇರುತ್ತೆ, ಮಕ್ಕಳಿಗೆಲ್ಲ ಅದೇ ಒಳ್ಳೆಯದು ಕೊಟ್ಟರೆ. ಹಾಗೆ ಕುಡಿತಾ ಇದ್ಲು, ಮತ್ತು ಆಚೀಚೆ ಓಡಾಡ್ತಾನೆ ಇದ್ಲು. ಖುಷಿ ಅವಳಿಗೆ, ಕೆಳಗೆ ಬಿಡೋದಂದ್ರೆ ತುಂಬಾ ಇಷ್ಟ ಅವಳಿಗೆ. ಹಾಗೆ ಗೈಸ್ ಇಲ್ಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಇದೆ ನೋಡಿ ಅಂತೆ. ಮತ್ತು ಗೈಸ್ ಇಲ್ಲಿ ನೋಡಿ ಮೀನಿದು ಪಲ್ಲೆಲ್ಲ ನೋಡಿ, ಪಲ್ಲು ಒಳಗೆ ಹೋದರೆ ಎಂತ ಇಲ್ಲ. ಹಾಗೆ ರಿಟರ್ನ್ ಬರೋದು ವ್ಯೂಸ್ ನೋಡಿ ಅಂತೆ. ಮಾಷಾಲ್ಲ ಎಷ್ಟು ಚಂದ ಅಂತೇಳಿದರೆ ಸ್ಕೈ ಕೆಳಗಡೆ ನಾವು ಇದ್ದಾಗಿತ್ತು, ಅಷ್ಟು ಕ್ಯೂಟ್ ಆಗಿದೆ ವ್ಯೂಸ್. ಗಾಯ್ಸ್ ನೀವು ಕೂಡ ನೋಡಿ ಎಂಜಾಯ್ ಮಾಡಿದ್ರಿ ಅಂತ ನಾನು ಎನಿಸ್ತೇನೆ. ಯಾಕಂತೇಳಿದ್ರೆ ನನಗೆ ಮತ್ತು ನನ್ನ ಸಲ್ಮಾನ್ ಅವರಿಗೆ ಶಂಜ ಕೂಡ ಎಂಜಾಯ್ ಮಾಡಿದ್ದಾಳೆ ತುಂಬಾ. ಶಂಜನಿಗಂತೂ ನೋಡ್ತಾ ತುಂಬಾ ಖುಷಿ ಆಯಿತು. ಫಸ್ಟಿಗೆ ಶಂಜ ತುಂಬಾ ಭಯ ಬಿದ್ಲು, ಅಂದರೆ ಮಕ್ಕಳಿಗೆ ಯಾರಿಗಾದ್ರೂ ಅದಕ್ಕೆ ಆಗೋದಿಲ್ಲ ಫಸ್ಟ್. ಮತ್ತೆ ನನ್ನ ಅದು ಕಸಿನ್ ಸಿಸ್ಟರ್ ಇನ್ ಲಾ ಇದ್ದಾರಲ್ಲ, ಅವರೆಲ್ಲ ತುಂಬಾ ಅವಳಿಗೆ ಇದು ಮಾಡಿದರು. ಸೊ ಹಾಗಾಗಿ ಮತ್ತೆ ಅವಳು ಖುಷಿಯಿಂದನೇ ಎಂಜಾಯ್ ಮಾಡಿದ್ಲು. ಮತ್ತು ಸಲ್ಮಾನ್ ಅವ್ರಿಗೆ ಕೂಡ ಇಷ್ಟ ಆಯಿತು, ನಮಗೆ ಕೂಡ ಇಷ್ಟ ಆಯಿತು, ತುಂಬಾ ಖುಷಿ ಆಯಿತು. ಹಾಗೆ ಕೂಡ ನಿಮಗೆ ಕೂಡ ಇಷ್ಟವಾದರೆ ವಿಡಿಯೋ ಶೇರ್ ಮಾಡಿ. ಓಕೆ, ಟೇಕ್ ಕೇರ್ ಆಲ್, ಬಾಯ್.